ಕರ್ನಾಟಕದ ಕಾಂಗ್ರೆಸ್ ಶಾಸಕರುಗಳ ಬಹುಚರ್ಚಿತ ವಿದೇಶ ಪ್ರವಾಸ, ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಪ್ರವಾಸ ಶುರುವಾಯಿತು ಅಂದರೆ ಫ್ಲೈಟ್ ಹತ್ಬೇಕಿನ್ನವರು 8 ಗಂಟೆಗೆ ಅಂತಿತ್ತು ಫ್ಲೈಟು. ಈಗ ನೋಡಿದರೆ ರಾತ್ರಿ 12 ಗಂಟೆ ಫ್ಲೈಟಿಗೆ ಹೋಗ್ತಾರಂತೆ. MLAಗಳು ಒಬ್ಬೊಬ್ಬರಾಗಿ ಏರ್ಪೋರ್ಟಿಗೆ ಬರ್ತಾ ಇದ್ದಾರೆ. ಬಹುಚರ್ಚಿತ ಆದ ಕಾರಣಕ್ಕಾಗಿ ಮೀಡಿಯಾದವರೆಲ್ಲ ಅಲ್ಲೇ ಇದ್ದಾರೆ. ಇವ್ರಿಗೊಂದು ಪ್ರೋಟೋಕಾಲ್ ಇರುತ್ತೆ. ನೀವು ಏರ್ಪೋರ್ಟಿಗೆ ಹೋದರೆ ನೀವು ಹೋಗೋ ಗೇಟ್ ಬೇರೆ, ಇವ್ರಿಗೆ ಪ್ರೋಟೋಕಾಲ್ ಪ್ರಕಾರ ಬೇರೆ ಗೇಟ್ನಲ್ಲಿ ಒಳಗೆ ಹೋಗ್ತಾರೆ. ಟರ್ಮಿನಲ್ 2 ಇಂದ ಹೋಗ್ತಾವಲ್ಲ ಇಂಟರ್ನ್ಯಾಷನಲ್ ಫ್ಲೈಟ್ಗಳೆಲ್ಲ, ಅಲ್ಲಿಗೆ ಬಂದು ಇಳಿತಿದ್ದಾರೆ. ಬೀಳ್ಕೊಡುವುದಕ್ಕೆ ಕಾರ್ಯಕರ್ತರು ಅಭಿಮಾನಿಗಳು ಬಂದಂಗಿದೆ. ವಿದೇಶಕ್ಕೆ ಹೋಗ್ತಾ ಇರುವುದಕ್ಕೆ ಶಾಲು ಬೊಕ್ಕೆ. ಪುಟ್ಟರಂಗ ಶೆಟ್ಟರ್ ಬಂದರು ನೋಡಿ ಅಲ್ಲಿ. ಪುಟ್ಟರಂಗ ಶೆಟ್ಟರು, ಹೌದ್ರಿ ಹೋಗ್ತಿದ್ದೀವಿ, ನಮಗೆ ಬೇಕಾದಾಗ ವಿದೇಶ ಪ್ರವಾಸಕ್ಕೆ ಹೋಗೋ ಸ್ವಾತಂತ್ರ್ಯನೂ ಈ ದೇಶದಲ್ಲಿಲ್ವಾ ಅಂತ ಕೇಳಿದ್ರು. ಶಾಸಕರಾದ ದೇವೇಂದ್ರಪ್ಪ ಮತ್ತು ಪುಟ್ಟರಂಗ ಶೆಟ್ಟರು ಇಬ್ಬರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಟೀಕೆಗಳಿಗೆಲ್ಲ ಉತ್ಸೋದಿದ್ರೆ ಉತ್ತರಿಸೋಣ. ಅನಗತ್ಯವಾಗಿರ್ತಕ್ಕಂಥ ಟೀಕೆ ಇದೆ. ಇದು ಸುಮಾರು 2 ತಿಂಗಳ ಕೆಳಗಡೆ ಫಿಕ್ಸ್ ಆಗಿರೋಂಥದ್ದು. 2 ತಿಂಗಳ ಕೆಳಗೆ ಫಿಕ್ಸ್ ಆಗಿರೋಂಥದ್ದು. ಹಾಗಾಗಿ ಆ ಪ್ರವಾಸ ಹೊರಟಿರೋದು ನಿಜ. ಇವರು ಟೀಕೆಗೂ ಮತ್ತು ನಾವು ಯಾವುದೇ ಬಣ ಮತ್ತೊಂದು, ನಾವು ಕಾಂಗ್ರೆಸ್ಸಿಗರಷ್ಟೇ. ಹಾಗಾಗಿ ಮನುಷ್ಯ ಆದಂಥವನು ದೇಶ ಸುತ್ತಬೇಕು, ಕೋಶ ಓದಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ವಿ. ಅದಕ್ಕೆ ಬಿಟ್ಟರೆ ಇದಕ್ಕೇನು ವಿಶೇಷವಾಗಿರ್ತಕ್ಕಂಥದ್ದು ನನಗೆ ಪಕ್ಕ ಮಾಹಿತಿ ಇಲ್ಲ. ನನಗೆ ಗೊತ್ತಿರೋ ಪ್ರಕಾರ 20 ಶಾಸಕರ ಮೇಲೆ ಹೋಗ್ತಾರಂತ ಗೊತ್ತಿದೆ. ಈಗ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಇದು ಬಹುತೇಕವಾಗಿ ನಾವು ಮಾರ್ಚ್ 3ಕ್ಕೆ ರಿಟರ್ನ್. ವೈಯಕ್ತಿಕ ಪ್ರವಾಸ. ಎಸ್. ಆಮೇಲೆ ಏನಾಗ್ತದೆ ಅಂದರೆ ಇತ್ತೀಚೆಗೆ ನಾವೇನಾದರೂ ಸಿಂಗಲ್ ಹೋಗೋವಷ್ಟು ನಮಗಿನ್ನೂ ಕೆಲವೊಂದು ಹೊರದೇಶಕ್ಕೆ ತುಂಬ ದೂರ. ನಾನಂತೂ ಹೋಗ್ತೀನಿ, ಯಾರು ಬಂದ್ರೆ ಗೊತ್ತು. ಆಸ್ಟ್ರೇಲಿಯಾಕ್ಕೆ ಹೋಗ್ತೀವಿ, ನಾನು ಹೋಗ್ತಾ ಇದ್ದೀನಿ, ಇನ್ನು ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಎಲ್ಲ ಅದಕ್ಕೆ ಹೋಗ್ತಾರೆ, ಅದಕ್ಕೆ ನಾನು ಹೋಗ್ತೀನಿ. ವಿಲಾಸ ಜೀವನ ಮಾಡೋಕ್ಕಲ್ಲ, ನಾವೊಬ್ಬರು ರೈತರು, ಹೈನುಗಾರಿಕೆ ಅದು ನೋಡೋಕೆ ನಾವು ಎಂಜಾಯ್ ಮಾಡೋಕೆ ಹೋಗೋರಲ್ಲ. ನಾವು ಅಗ್ರಿಕಲ್ಚರ್ ಮತ್ತು ಅನಿಮಲ್ ಹಸ್ಬೆಂಡ್ರಿ. ಬಜೆಟ್ ಬಸಂತ ನಾನು ಬಜೆಟ್ ಮಾಡ್ತೀನಿ. ಸಿದ್ದರಾಮಯ್ಯ ಅವ್ರ ಮಂಡತ್ರ ಬರ್ತೀವಿ, ಎಲ್ಲನೂ ಕೇಳಿ. ಅದೆಲ್ಲ ಹೈಕಮಾಂಡ್ ಅನುಮತಿ ಯಾತಕ್ಕೆ ಬೇಕು ನಾವು ಹೋಗೋದಕ್ಕೆ? ಅದು ನನಗೆ ಗೊತ್ತಿ. ನಾವು CMಗೆ ಹೇಳಿಲ್ಲ, ಇನ್ನು DK ಶಿವಕುಮಾರ್ಗೆ ಹೇಳ್ತೀವಿ. ಇಲಾಖೆಯಿಂದ ವೈಯಕ್ತಿಕವಾಗಿ. ಹೌದು ಸರ್. ಎಷ್ಟು ಜನ ಶಾಸಕರು ಹೋಗ್ತಾ ಇದ್ದಾರೆ ಸರ್? ಒಟ್ಟು ಗೊತ್ತಿಲ್ಲ, ಇನ್ನು ನಾನಂತೂ ಹೋಗ್ತಾ ಇದ್ದೀನಿ. ನಿಮ್ಮ ಜೊತೆ ಯಾರ್ಯಾರು ಸ್ನೇಹಿತರು ಬರ್ತಾ ಇದ್ದಾರೆ ಸರ್? ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ. DK ಶಿವಕುಮಾರ್ ಹೇಳಿದ್ದೀರಾ ಅಂದರೆ ಪುಟ್ಟರಂಗ ಶೆಟ್ಟರ್ CMಗೆ ಹೇಳಿಲ್ಲ, ಅವ್ರಿಗೆ ಕೇಳಲಿ ಅಂತಾರೆ. ಹೈಕಮಾಂಡಿಗೆ ಗೊತ್ತಾ? ಹೈಕಮಾಂಡ್ ಪರ್ಮಿಷನ್ ತಗೊಂಡಿದ್ದೀರಾ ಅಂದರೆ ಯಾಕೆ ಹೈಕಮಾಂಡ್ ಪರ್ಮಿಷನ್ ತಗೋಬೇಕು ಅಂತಾರೆ ಪುಟ್ಟರಂಗ ಶೆಟ್ಟರು. ರೈತರು ಎಂಜಾಯ್ ಮಾಡೋಕ್ಕೆ ಹೋಗ್ತಿಲ್ಲ, ನಾವು ಕೃಷಿ ಅಧ್ಯಯನಕ್ಕೆ ಹೋಗ್ತಾ ಇದ್ದೀವಿ ಅಂದರು. ಯಾರ್ಯಾರು ಬರ್ತಾರೆ ಜೊತೆಗಂತೂ ಗೊತ್ತೇ ಇಲ್ಲ ಅಂತ ಇವ್ರಿಗೆ ಇನ್ನೂ. ಬಹುಶಃ ಇವರು ಎಲ್ಲ ನೀವು ಒಳಗೆ ಹೋದ ತಕ್ಷಣ ಬೋರ್ಡಿಂಗ್ ಪಾಸ್ ತಗೊಂಡು ಲಗೇಜೆಲ್ಲ ಹಾಕಿ ಇಮಿಗ್ರೇಷನ್ ಮುಗಿಸಿ ಒಳಗಡೆ ಹೋಗಿ ಗೇಟಿಗೆ ಹೋಗಿ ಕೂತ್ಕೋತಾರಲ್ಲ, ಅಲ್ಲಿ ಗೊತ್ತಾಗತ್ತಿರು, ಓ ನೀವು ಬಂದ್ರಾ, ನೀವು ಬರ್ತಾ ಇದ್ದೀರಾ ಅಂತ. ಅಲ್ಲಿ ಪತ್ರಕರ್ತರು ನಿಂತ್ಕೊಂಡಾಗ ಏಕಾಏಕಿ ನಾಗರಾಜ್ ಯಾದವ್ ಬಂದು ಹೇಳಿದ್ಬಿಟ್ರು, ನಮ್ಮ MLC ನಾಗರಾಜ್ ಯಾದವ್. ಓ ಇವರು ಇದ್ದಾರಾ ಲಿಸ್ಟಲ್ಲಿ ಅಂತ ಪಾಪ ಬಂದು ಸ್ಪಷ್ಟೀಕರಣ ಕೊಟ್ಟು ಹೋದ್ರು ಅವರು. ಇಲ್ಲಪ್ಪ, ನಾ ಬೆಳಗಾವಿ ಫ್ಲೈಟಿಗೆ ಹೋಗ್ತಿರೋದು, ಟರ್ಮಿನಲ್ 2 ಇಂದಾನೇ ಇದೆ ಬೆಳಗಾವಿ ಫ್ಲೈಟು, ಅದಕ್ಕೆ ಬಂದಿದ್ದೀನಿ ಅಂತ. ಪರವಾಗಿಲ್ಲ, ಪ್ರಯಾಣ ಸುಖಕರವಾಗಲಿ, ಬಟ್ ಚರ್ಚೆ ಆಗೋದೇನು ನಿಲ್ಲದಿಲ್ಲ ರೀ ಇದು. ಇಂಟ್ರಡಕ್ಷನಲ್ಲಿ ಹೇಳಿದ್ನಲ್ಲ, ಬಜೆಟ್ ಪ್ರಿಪರೇಷನ್ ಸಭೆಗಳು ನಡೀತಾ ಇರುವಾಗ, ಬಜೆಟ್ ಸೆಷನ್ನಿನ ಡೇಟ್ ಡಿಸೈಡ್ ಆಗಿರುವಾಗ ಇಷ್ಟು ಜನ ಶಾಸಕರುಗಳೆಲ್ಲ ಸೇರ್ಕೊಂಡು ಹೋಗ್ತಾ ಇದ್ದಾರೆ. ಆಗದೇ ಇರುತ್ತಾ ಚರ್ಚೆ? ಎಲ್ಲರೂ ಸಿದ್ದರಾಮಯ್ಯನವರ ಕಟ್ಟರ್ ಬೆಂಬಲಿಗರು, ಆಗದೇ ಇರುತ್ತಾ ಚರ್ಚೆ? ಸತೀಶ್ ಜಾರಕಿಹೊಳಿ ಅವರು ಏನು ನಮ್ಮ ದುಬೈ ಕರ್ಕೊಂಡು ಹೋಗ್ಬೇಕು ಅಂತಿದ್ರು, ಕ್ಯಾನ್ಸಲ್ ಮಾಡಿಸಿದ್ರು.
ಹೈಕಮಾಂಡ್ ಬೇಡ ಈಗ ಬೇಡ ಅಂತ ಹೇಳ್ತು. ಮೈಸೂರು ದಸರಾಗೆ ಎಲ್ಲ ಶಾಸಕರು ಒಟ್ಟಾಗಿ ಹೋಗಿ ಬರ್ತೀವಿ ಅಂದರು, ಬೇಡ ಅಂತಂದರು. ದಲಿತ ಶಾಸಕರು ಸಚಿವರುಗಳ ಡಿನ್ನರ್ ಮೀಟಿಂಗ್ ಒಂದನ್ನು ಡಾಕ್ಟರ್ ಪರಮೇಶ್ವರ್ ಹೋಸ್ಟ್ ಮಾಡಿದರು, ಅದಕ್ಕೂ ಬೇಡ ಅಂದರು. ಸತೀಶ್ ಜಾರಕಿಹೊಳಿ ಅವರೇನು ಸರ್ಕಾರದ ದುಡ್ಡನ್ನ ಕರ್ಕೊಂಡು ಹೋಗ್ತಿರಲಿಲ್ಲ, ಅವರು ಸ್ವಂತ ದುಡ್ಡಲ್ಲೇ ಕರ್ಕೊಂಡು ಹೋಗ್ತಿದ್ರು. ಮೈಸೂರಿಗೆ ಒಂದು ಓಲೋ ಬಸ್ನಲ್ಲಿ ಎಲ್ಲ ಶಾಸಕರನ್ನು ಕರ್ಕೊಂಡು ಹೋಗಿ ಬರೋದಕ್ಕೆ ಸರ್ಕಾರದ ದುಡ್ಡು ಆಗಬೇಕು, ಪ್ರೈವೇಟ್ ದುಡ್ಡಿನಲ್ಲಿ ಆಗ್ತಿತ್ತು. 100% ಶ್ಯೂರ್ ನಾನು ಡಾಕ್ಟರ್ ಪರಮೇಶ್ವರ್ ಏನು ಸರ್ಕಾರದ ದುಡ್ಡಿನಲ್ಲಿ ಊಟ ಹಾಕಿಸ್ತೀನಿ ಅಂದಿರೋದಿಲ್ಲ, ಅವರು ಸ್ವಂತ ದುಡ್ಡಿನಲ್ಲಿ ಊಟ ಹಾಕಿಸ್ತಾಯಿದ್ರು. ಅದಕ್ಕೆಲ್ಲದಕ್ಕೂ ಬೇಡ ಅಂದು ಈ ಟೈಮ್ನಲ್ಲಿ ಈ ಫಾರಿನ್ ಟ್ರಿಪ್ ನಡೀತಾ ಇದೆ ಅಂತಂದರೆ ಕುತೂಹಲಕಾರಿ. ವಿದೇಶಕ್ಕೆ ಹೊರಟು ನಿಂತಿರುವ ಕೆಲವು ಶಾಸಕರುಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ನಿನ್ನೆ ಅವರ ಮನೆಯಲ್ಲಿ ಭೇಟಿಯಾಗಿ ವರದಿ ಒಪ್ಪಿಸಿ ಬಂದಿದ್ದಾರೆ. ಹೇಳಿರ್ತಾರೆ, ಇಷ್ಟು ಜನ ಹೋಗ್ತಾ ಇದ್ದೀವಿ, ಇಂತಿಂತಲ್ಲಿ ಹೋಗ್ತೀವಿ, ಇಲ್ಲಿ ಸ್ಟೇ ಮಾಡ್ತೀವಿ, ಹಂಗೆ ಹಿಂಗೆ. ಅದಕ್ಕೆ ಸಿದ್ದರಾಮಯ್ಯನವರು ಏನು ಹೇಳಿದ್ರು ದೇವ್ರಿಗೆ ಗೊತ್ತು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೊರಟು ನಿಂತಿರುವ ಪ್ರತಿಯೊಬ್ಬ ಶಾಸಕರಿಗೂ ವೈಯಕ್ತಿಕವಾಗಿ ಕಾಲ್ ಮಾಡಿದ್ರಂತೆ. ಯಾರು ಕಳಿಸ್ತಿದ್ದಾರೆ ನಿಮ್ಮನ್ನು? ಟಿಕೆಟ್ ನೀವೇ ಬುಕ್ ಮಾಡ್ಕೊಂಡಿದ್ದೀರಾ? ಯಾರು ಸ್ಪಾನ್ಸರ್ಸ್ ಇದ್ದಾರಾ? ನೀವು ಹೋಗಿ ಫಾರಿನ್ ಟೂರ್ಗೆ ಅಂತ ಯಾರು ಹೇಳಿದಾರಾ? ಯಾರ್ಯಾರು ಹೋಗ್ತಾ ಇದ್ದೀರಿ? ಬರ್ತೀವಿ ಅಂದು ಡ್ರಾಪ್ ಆದವರು ಯಾರ್ಯಾರು? ರಣದೀಪ್ ಸಿಂಗ್ ಸುರ್ಜೇವಾಲಾ ಕೇಳಿ ಮಾಹಿತಿ ತಗೊಂಡ್ರಂತೆ. 2.5-3 ತಿಂಗಳಿಂದ ತಯಾರಿ ನಡೀತಾ ಇತ್ತು ಅಂತ ಹೇಳಿದ್ರು. ಹೌದು, ಪಶುಸಂಗೋಪನಾ ಇಲಾಖೆಯಿಂದ ಈ ಪ್ರವಾಸ ಆಗೋದು ಅಂತಿತ್ತು. ಆ ಪ್ರವಾಸದಲ್ಲಿ ಎಲ್ಲ ಪಕ್ಷಗಳ ಶಾಸಕರುಗಳು ಇದ್ದರು. ಅದು ಕ್ಯಾನ್ಸಲ್ ಆಗಿ ಈಗ ಕಾಂಗ್ರೆಸ್ಸಿನ ಶಾಸಕರುಗಳು, ಸಿದ್ದರಾಮಯ್ಯ ನಿಷ್ಠ ಶಾಸಕರುಗಳ ಪ್ರವಾಸ ಆಗಿದೆ ಇದು. ಈ ಪ್ರವಾಸ ಒಗ್ಗಟ್ಟು ತೋರಿಸುವುದಕ್ಕ ಅಂದರೆ ಏನು ಸಂಖ್ಯಾಬಲ ತೋರಿಸೋದಕ್ಕ ಅಂತ ಕೇಳಿದ್ದಕ್ಕೆ ಶಿವಗಂಗಾ ಬಸವರಾಜ್ ಅವರು ಆಮೇಲೆ ತೋರಿಸ್ತೀವಿ ಅವ್ರ ಮಾತನ್ನು. ಅಂದರೆ ಸಂಖ್ಯಾಬಲ ತೋರಿಸೋದಕ್ಕಂದ್ರೆ ಇರೋದೇ 25 ಜನನ ಶಾಸಕರು ಸಿದ್ದರಾಮಯ್ಯನವ್ರ ಪರವಾಗಿ ಅಂತಂದ್ರೆ ಅವರು ಇಷ್ಟೇನ ಹಂಗಿದ್ರೆ ಸಂಖ್ಯಾಬಲ ಅಂತ. ಇರಲಿ, ಪ್ರವಾಸಕ್ಕಂತೂ ಹೋಗ್ತಾ ಇದ್ದಾರೆ, ಹೋಗಿ ಬರ್ತಾರೆ, ಸುಖಕರವಾಗಿರಲಿ. ಆಸ್ಟ್ರೇಲಿಯಾ ನೋಡೋ ಹಂಗಿದೆ. ಶಿರಗೊಪ್ಪ MLA ನೋಡಿ ಅವರು, ನಾಗರಾಜು, ಶಿರಗೊಪ್ಪದ ಶಾಸಕರು. DK ಶಿವಕುಮಾರ್ ಅವ್ರಿಗೆ ಗೊತ್ತೇ ಇಲ್ವಂತಿದ್ದು, ಯಾರ್ಯಾರು ಹೋಗ್ತಿದ್ದಾರೆ, ಯಾರು ಕಳಿಸ್ತಾ ಇದ್ದಾರೆ, ಏನೂ ಗೊತ್ತಿಲ್ಲ ನನಗೆ ಅಂತ. DK ಸುರೇಶ್ ಅವ್ರು ಹೋಗಿ ಬರಲಿ ಬಿಡ್ರಿ ಆರಾಮಾಗಿ ಅಂತಾರೆ. ಶಿವಗಂಗಾ ಬಸವರಾಜು ಈ ಟೈಮು MLA ಆದವರು ನನ್ನ ಕ್ಷೇತ್ರಕ್ಕೆ ಇಂಥದ್ದು ಕೊಡಿ, ಇಂಥದ್ದು ಕೊಡಿ, ಇದು ಬೇಕು ಅಂತ ಕೇಳಿ ತಗೊಳ್ಳೋ ಟೈಮು ಇಂಥ ಟೈಮ್ನಲ್ಲಿ ಫಾರಿನ್ ಟ್ರಿಪ್ಪ ಮಾಡೋದು ಅಂತ ಶಿವಗಂಗಾ ಬಸವರಾಜ್ ಅವ್ರು ಕೇಳ್ತಾರೆ. ಕೇಳಿಸ್ಕೊಳ್ಳಿ ಒಮ್ಮೆ. ನನಗೆ ಯಾವ ಟೂರ್ ಬಗ್ಗೆ ನನಗೆ ಅವ್ರವ್ರ ವೈಯಕ್ತಿಕವಾಗಿ ಯಾರು ಕಳಿಸ್ತಾ ಇದ್ದಾರೋ, ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೋ ನನಗೇನು ಗೊತ್ತಿಲ್ಲ. ಸೊ ಅದು ಅವ್ರುಂಟು, ಟೂರ್ ಹೋಗ್ತಾ ಇರೋರು ಉಂಟು, ಕಳಿಸ್ತಾ ಇರೋರು ಉಂಟು, ಅವ್ರುಂಟು. ನಾನು ಪಕ್ಷದ ಅಧ್ಯಕ್ಷನಾಗಿ ನಾನು ಇದಕ್ಕೆ ನನಗೆ ಗೊತ್ತಿಲ್ಲ, ನಾನು ಇದಕ್ಕೆ ಇಂಟರ್ಫಿಯರ್ ಆಗುತ್ತೆ. ಅವ್ರು ಶಾಸಕರಾಗಿದ್ದಾರೆ, ಅವ್ರು ಕರ್ಕೊಂಡು ಹೋಗ್ತಾರೆ. ನೀವು ಶಾಸಕರಾಗಿದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೋದು. ಪ್ರಯತ್ನ ಮಾಡಿ, ನೀವು ಶಾಸಕರಾಗೋದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೋದು. ವಿಶ್ವಾಸಕ್ಕೆ ಕೆಲವರು ಹೋಗಿರ್ತಾರೆ, ಕೆಲವರು ದೇಶ ನೋಡಬೇಕು ಅಂತ ಹೋಗಿರ್ತಾರೆ, ಕೆಲವರು ಅಧ್ಯಯನ ಮಾಡಬೇಕು ಅಂತ ಹೋಗಿರ್ತಾರೆ. ಅದ್ರ ಬಗ್ಗೆ ಎಲ್ಲ ವ್ಯಾಖ್ಯಾನ ಮಾಡುವಂಥದ್ದು ಏನಿಲ್ಲ. ಆಗಿಂದಾಗೆ ಕೆಲವು ಶಾಸಕರು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅದರಲ್ಲೇನು ಅಪಾರ್ಥ ಕಲ್ಪಿಸುವಂಥದ್ದಿಲ್ಲ. ವಿದೇಶ ಪ್ರವಾಸ ಎಲ್ರಿಗೂ ಖುಷಿ ಕೊಡ್ತದೆ. ಒಂದಷ್ಟು ಗೊಂದಲಗಳ ಮಧ್ಯೆ, ಒಂದಷ್ಟು ಒತ್ತಡದ ಮಧ್ಯೆ ನೆಮ್ಮದಿಯಾಗಿ ಒಂದಷ್ಟು ಫ್ಯಾಮಿಲಿಗಳ ಜೊತೆ, ಸ್ನೇಹಿತರ ಜೊತೆ ಹೋದರೆ ಮೈಂಡು. ವಿದೇಶ ಪ್ರವಾಸ ಶುಭ ಕೋರ್ತೀನಿ. ಹ್ಯಾಪಿ ಜರ್ನಿ. ಹೋಗೋ ಸಂದರ್ಭನೂ ಅಲ್ಲ ಇದು, ಯಾಕೆಂದರೆ ಬಜೆಟ್ಟು ಪೂರ್ವಭಾವಿ ನಡೀತಾ ಇದೆ. 6ನೇ ತಾರೀಕು ಬಜೆಟ್ ಮಂಡಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಈ ಸಂದರ್ಭದಲ್ಲಿ ನಾವು ಇಲ್ಲಿ ಏನಾದ್ರು ಕ್ಷೇತ್ರಕ್ಕೆ ಅನುದಾನ ಕೇಳೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಬಿಟ್ಟರೆ ವಿದೇಶ ಪ್ರವಾಸ ಹೋಗೋದು ಸೂಕ್ತ ಅಲ್ಲ. ವೈಯಕ್ತಿಕ ಕಾರಣಕ್ಕೆ ಹೋಗ್ತಿದ್ದಾರೋ ಅಥವಾ ಯಾರೋ ಕಳಿಸ್ತಿದ್ದಾರೋ ಅವ್ರಿಗೆ ಸ್ವತಂತ್ರ ಇದೆ ಹೋಗೋಕ್ಕೆ, ಅದು ನಾವೆಲ್ಲ ಅಬ್ಜೆಕ್ಷನ್ ಮಾಡೋಕ್ಕೆ ಬರಲ್ಲ. ನನ್ನ ವೈಯಕ್ತಿಕವಾಗಿ ನೀವು ಕೇಳಿದ್ಕೆ ನಾನು ಹೋಗಲ್ಲ ಈ ಸಂದರ್ಭದಲ್ಲಿ ಅಂತ ಹೇಳಿದೆ. ಅವ್ರು ಹೋಗೋಕ್ಕೆ ನಂದೇನು ಅಭ್ಯಂತರನೂ ಇಲ್ಲ. ಆಮೇಲೆ ನಾನು ಅವರಿಗೆ ಹೋಗ್ಬೇಡ್ರಿ ಅಂತ ಹೇಳೋಕ್ಕೂ ಬರೋದಿಲ್ಲ, ಅವ್ರವ್ರ ವೈಯಕ್ತಿಕ ವಿಷಯ. ಶಕ್ತಿ ಪ್ರದರ್ಶನ ನೀವು ಹೇಳೋದು ನೋಡಿದ್ರೆ 25 ಜನ ನಮ್ಮದು ಶಕ್ತಿ 25 ಜನ ಆಗ್ತದೆ. ಹಂಗಾರೆ ಶಕ್ತಿ ಅದರಲ್ಲಿ MLC 4-5 ಜನ ಇರಬೇಕೇನೋ, 15-16 ಜನ ಥರದ್ದು ಯಾವುದು ಶಕ್ತಿ ಪ್ರದರ್ಶನ ಅಲ್ಲ. ನನಗೆ ರಾಮನಗರನೇ ಫಾರಿನ್. ನಾನು ಬೆಳಗ್ಗೆದ್ದು ಇಲ್ಲಿ ಬಂದ್ರೇ ನನಗಿಲ್ಲೇ ಎಲ್ಲ ಕಾಣ್ತದೆ. ಏನೇನು ಬೇಕು, ನಾನು ಏನೇನು ಮಾಡ್ತೀನಿ ಅದನ್ನು ನನಗಿಲ್ಲೇ ಕಾಣ್ತದೆ. ಇದೇ ನನ್ನ ಫಾರಿನ್ನು. ನನ್ನ ಸಹೋದ್ಯೋಗಿಗಳು, ನನ್ನ ಕ್ಷೇತ್ರದ ಜನನೇ ನನಗೆ ಸಹೋದ್ಯೋಗಿಗಳು. ಈಗೆಲ್ಲ ಅವರು ನನಗೆ ತಂದೆ, ತಾಯಿ, ಅಕ್ಕ. ನನ್ನದೇ ಆದಂಥ ಒಂದು ಕೆಲಸ ಕಾರ್ಯಗಳನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ, ಮೈಗೂಡಿಸ್ಕೊಂಡಿದ್ದೀನಿ. ನಾನು ಕೆಲಸ ಮಾಡ್ತೀನಿ. ನನಗಿದೇ ಫಾರಿನ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.